ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರಿನಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಕೆ ನಾಗರಾಜುರವರಿಗೆ ಛಲವಾದಿ ನೌಕರರ ಬಳಗದ ವತಿಯಿಂದ ಭವ್ಯ ಸನ್ಮಾನ ನಡೆಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತಪ್ಪರವರು ನಾಗರಾಜುರವರ ಸೇವೆಯನ್ನು ಶ್ಲಾಘಿಸಿ ಚುನಾವಣಾ ವೆಚ್ಚವನ್ನು ಸಂಘಕ್ಕೆ ನೀಡಿರುವುದು ಮಾದರಿಯಾಗಿದೆ ಎಂದರು. ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣ ದಾಸ್ ರವರು ನಾಗರಾಜುರವರು ಸಮಾಜಮುಖಿ ಸೇವೆಯನ್ನು ಮೆಚ್ಚಿದರು. ಸನ್ಮಾನ ಸ್ವೀಕರಿಸಿದ ಕೆ ನಾಗರಾಜು 37 ವರ್ಷಗಳ ಶಿಕ್ಷಕ ಸೇವೆಯ ವಿಶ್ವಾಸದ ಫಲವಾಗಿ ಈ ಸ್ಥಾನ ದೊರೆತಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಇದೇ ವೇಳೆ ಶ್ರೀಕಾಂತ್ ಛಲವಾದಿ ಹಾಗೂ ಗೋಪಿನಾಥ್ ರವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಛಲವಾದಿ ಸಮುದಾಯದ ಮುಖಂಡರುಗಳಾದ ಶ್ರೀನಿವಾಸ್ ವಸಂತಣ್ಣ, ಲಕ್ಷ್ಮೀಪುತ್ರ ವೆಂಕಟಪ್ಪ, ಬೆಳದಾರ ಮಂಜಣ್ಣ, ವೆಂಕಟಪ್ಪ, ಶಿವಣ್ಣ, ಗೋವಿಂದರಾಜ್, ಇಸಿಒ ನರಸಿಂಹಮೂರ್ತಿ ಹೆಗ್ಗೆರೆ, ಹನುಮಂತರಾಜು, ಸಿದ್ದಗಂಗಯ್ಯ, ನಾಗೇಂದ್ರಯ್ಯ, ಸೈಯದ್ ಮೆಹಬೂಬ್ ಪಾಷಾ, ಕುಮಾರಯ್ಯ, ಗೋವಿಂದರಾಜು ಕೊತ್ತಿಹಳ್ಳಿ, ರವೀಶ್, ಕೆ ಗೋವಿಂದರಾಜು, ಎನ್.ಕೆ. ನಿಧಿಕುಮಾರ್, ರಾಜು, ರಂಗಸಾಮಯ್ಯ, ಕೆ.ಎಸ್. ತ್ಯಾಗರಾಜು, ಆಗಲಕೋಟೆ, ನರಸಿಂಹರಾಜು, ನಾಗೇಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ವಿವಿಧ ಸಂಘ ಸಂಸ್ಥೆಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿರುವಂತಹ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕಲಾ ವಿದ್ವಾಂಸರು, ನಮ್ಮ ಹಿತೈಷಿಗಳು ಆಗಿರ್ತಕ್ಕಂಥ ಲಕ್ಷ್ಮಣ ದಾಸ್ ಅವರೇ, ಹಾಗೆಯೇ ನಮ್ಮ ತುಮಕೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗೋಪಿನಾಥ್ ಅವರೇ, ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ತುಮಕೂರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜು ಸರ್ ಅವರೇ, ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಕಾಂತ್ ಛಲವಾದಿ ಅವರೇ, ಮಂಜಣ್ಣನವರೇ, ರವಿ ಅವರೇ, ಲಕ್ಷ್ಮೀಪುತ್ರ ಅವರೇ, ಹಾಗೆಯೇ ನಮ್ಮ ಜಯಣ್ಣನವರೇ, ಶ್ರೀನಿವಾಸಣ್ಣವರೇ ಹಾಗೂ ವಸಂತಣ್ಣವರೇ, ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರ ಬಂಧುಗಳೇ ಮತ್ತು ಶಿಕ್ಷಕ ಬಂಧುಗಳೇ, ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಇನ್ನೂ ದೊಡ್ಡ ಚೌಟ್ರಿಯಲ್ಲಿ ಮಾಡ್ಬೇಕಾಗಿತ್ತು ಎಂದು ನೋಡಿ. ಈಗ ಇನ್ನೂ ಬರ್ತಾ ಇದೆ ಜನ. ನಾವು ಇಷ್ಟು ಜನ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅವರು, ಆದ್ರೆ ಇವತ್ತು ಒಗ್ಗಟ್ಟನ್ನ ಪ್ರದರ್ಶಿಸುವಂತ ವೇದಿಕೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಛಲವಾದಿ ಬಂಧುಗಳಲ್ಲಿ ಒಗ್ಗಟ್ಟಿನ ಕೊರತೆ ಮೊದಲಿಂದಲೂ ಕಾಡ್ತಾ ಇತ್ತು. ಇನ್ನು ಮುಂದೆ ಒಂದಾಗ್ತೀವಿ ಅನ್ನುವಂತಹ ಶುಭ ಸಂಕೇತವನ್ನು ಇಲ್ಲಿಂದನೇ ನೀವು ತೋರಿಸ್ಕೊಟ್ಟಿದ್ದೀರಿ. ಜಿಲ್ಲೆ ಯಾವುದೇ ಇರಲಿ, ತಾಲೂಕು ಯಾವುದೇ ಇರಲಿ, ನಾವು ಸರ್ಕಾರಿ ನೌಕರರು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆ ಶಿಕ್ಷಣ ಮತ್ತು ಸಂಘಟನೆ ಹೋರಾಟ, ಎಲ್ಲಿವರೆಗೂ ಈ 3 ಮಂತ್ರಗಳನ್ನು ನಾವು ಜಪಿಸಿಕೊಂಡು ನಮ್ಮ ವೃತ್ತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇರ್ತೇವೋ ಅಲ್ಲಿವರೆಗೂ ನಮಗೆ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಇವತ್ತು ಸಂಘಟನೆಗಳು ತುಮಕೂರು ಇತಿಹಾಸದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಒಬ್ಬ ಅಧ್ಯಕ್ಷನಾಗಲಿಕ್ಕೆ ಎಷ್ಟು ವರ್ಷ ಸರ್ವಿಸ್? 36 ವರ್ಷ ಸೇವೆ. ಅವರು ಹುಟ್ಟು ಹೋರಾಟಗಾರರು, ವಿವಿಧ ಶಿಕ್ಷಕರ ಸಂಘಟನೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ಹುದ್ದೆಗಳಲ್ಲಿ ಮಾಡಿದ್ದಾರೆ. ಅಧ್ಯಕ್ಷ ಪಟ್ಟ ಬಿಟ್ಟು ಇವತ್ತು ಆ ಒಂದು ಕೆಲಸ ನಮ್ಮ ಶಿಷ್ಯ ಸೈಯದ್ ಮೆಹಬೂಬ್ ಪಾಷಾ ನೋಡಿ, ಎತ್ತಣದ ಮಾಮರ, ಎತ್ತಣದ ಕೋಗಿಲೆ, ಎತ್ತಣದ ಸಂಬಂಧವೇ ಅನ್ನಂಗೆ ಅವನು ಮೂಲತಃ ಗುಬ್ಬಿ ತಾಲೂಕಿನ ಮಾವನಹಳ್ಳಿ ಮುಸ್ಲಿಂ ಬಂದು ಬಾರು ಇಲ್ಲಿ ಕುತ್ಕೋಬಾರ. ಇವತ್ತು ಎಲೆಕ್ಷನ್ಗೆ ಹೋಗ್ಬೇಕಾಗಿತ್ತು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಆಗಬೇಕಾಗಿತ್ತು. ಆದ್ರೆ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಸುಮ್ಮನೆ ಆರ್ಥಿಕ ವ್ಯಯ ಯಾಕೆ ಮಾಡಬೇಕು, ಸಮಯ ಹಾಳು ಮಾಡಬೇಕು, ನಿದ್ದೆ ಯಾಕೆ ಕೆಡಿಸ್ಕೊಳ್ಬೇಕು ಅಂತೇಳಿ ಎಲ್ಲರನ್ನೂ ಕೂಡ ಏನು ಆಕಾಂಕ್ಷಿಗಳಿದ್ರಲ್ಲ, ಆಕಾಂಕ್ಷಿಗಳಿಗೆ ಎಲ್ಲರಿಗೂ ಕೂಡ ಒಂದು ಆಮಿಷ ತೋರಿಸಿ, ನಿನ್ಗೆ ಈ ಹುದ್ದೆ ಕೊಡ್ತೀವಿ, ನಿನ್ಗೆ ಈ ಹುದ್ದೆ ಕೊಡ್ತೀವಿ, ಎಲ್ಲರಿಗೂ ಸಮಾಧಾನ ಮಾಡಿ ನಾಗಣ್ಣನ ಅಂತಿಮವಾಗಿ ಅಧ್ಯಕ್ಷ ಮಾಡಿದ್ದಾರೆ. ಇಲ್ಲೇ ಹೋಗಿದ್ರೆ ದೊಡ್ಡ ಚುನಾವಣೆ ಆಗ್ತಾ ಇತ್ತು, 1 5 ಲಕ್ಷ ದುಡ್ಡು ಖರ್ಚಾಗ್ತಾ ಇತ್ತು. ಆದ್ರೆ
5 ಲಕ್ಷ ಉಳಿಸವ್ರೆ. ಆ 5 ಲಕ್ಷ ಎಲ್ಲ ಸಂಘಟನೆಯವರು ಸಂಘಕ್ಕೆ ಹಾಕ್ಬೇಕು ಅಂತ ನನ್ನ ಮನವಿ. ಆ 5 ಲಕ್ಷ ಸಂಘದಲ್ಲಿದ್ರೆ ಬೇರೆ ನಮ್ಮ ಶಿಕ್ಷಕ ಮಕ್ಕಳಿಗೆ ಕಾರ್ಯಕ್ರಮಗಳಿಗೆ ವಿನಿಯೋಗ ಆಗ್ತದೆ. ಇಲ್ಲಾಂದ್ರೆ ನಮಗೆಲ್ಲ ಗೊತ್ತಿದೆ ಇವತ್ತಿನ ರಾಜಕಾರಣ ಹೇಗಿದೆ ಅಂತೇಳಿ. ಇಲ್ಲಿಂದನೂ ಕೂಡ ದುಡ್ಡಿನಲ್ಲೇ ನಾವು ಚುನಾವಣೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಶಿಕ್ಷಕರ ಸಂಘದ ಎಲೆಕ್ಷನ್ ತಗೊಳ್ಳಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲೆಕ್ಷನ್ ತಗೊಳ್ಳಿ, ಎಲ್ಲೋದ್ರೂ ಕೂಡ ಕಾಂಚಾಣ ಅವ್ರಿಗೆ ಎರಡು ಒಂದು ಗುಂಡು ತುಂಡು ಇರಲೇಬೇಕು. ಇಲ್ಲೇ ಹೋದ್ರೆ ಅಲ್ಲಿ ನ್ಯಾಯಸಮ್ಮತವಾಗಿರ್ತಕ್ಕಂಥ ಇದು ಬರೋದಿಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ವಿತೌಟ್ ಎಲೆಕ್ಷನ್ ವಿ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಅವರ್ ಮಿಸ್ಟರ್ ನಾಗರಾಜ್ ಆಸ್ ಎ ಪ್ರೆಸಿಡೆಂಟ್ ಆಫ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್. ಹಾಗೆ ಇವತ್ತು ಏನು ಅವ್ರ ಮುಂದೆ ಸವಾಲಿದ್ದಾವೆ ಬಹಳಷ್ಟು. 14 ತಿಂಗಳಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಮ್ಮ BO ಕಚೇರಿಗೆ ಪಠ್ಯ ಪುಸ್ತಕ ಸಂಗ್ರಹಣೆಗೆ ಜಾಗ ಇಲ್ಲ, ಸಮವಸ್ತ್ರ ಸಂಗ್ರಹಣೆಗೆ ಜಾಗ ಇಲ್ಲ. ನಮ್ಮ ಗೃಹ ಸಚಿವರ ಸಲಹೆ ಮೇರೆಗೆ ಅವರ ಆರ್ಥಿಕ ನೆರವಿನೊಂದಿಗೆ ಈ ಸಾರ್ಥಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದೇನೆ. ಎಲ್ಲ ನನ್ನ ಬಂಧುಗಳಿಗೆ ನನ್ನ ವಿನೀತಪೂರ್ವಕ ನಮಸ್ಕಾರಗಳು. ವೇದಿಕೆಯ ಮೇಲೂ ಕೂಡ ಇರುವ ನನ್ನ ಬಂಧುಗಳೇ, ನಟರೆ, ಇಷ್ಟರೇ, ನೀವೆಲ್ಲರೂ ಕೂಡ ನನ್ನ ಆತ್ಮೀಯ ಸಾನ್ನಿಧ್ಯದಲ್ಲಿರೋರೆ. ನೀವೆಲ್ಲ ನಮ್ಮ ಹತ್ರ ನಾವೆಲ್ಲ ಒಂದು ಮನೆ, ಒಂದು ಕುಟುಂಬ, ಒಂದು ಹೃದಯ, ಒಂದು ಮನಸ್ಸು. ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಇಷ್ಟು ವರ್ಷಗಳ ನಂತರ ಛಲವಾದಿ ಒಕ್ಕೂಟ, ನಮ್ಮ ನೌಕರರ ಬಳಗ ಎಲ್ಲ ಒಂದು ಕಡೆ ಸೇರಿ ಇಬ್ಬರು ಮಹನೀಯರಿಗೆ ಸನ್ಮಾನ ಮಾಡೋದು ನಿಜಕ್ಕೂ ಕೂಡ ನನಗೆ ಖುಷಿ ತಂದಿದೆ. ನಾನು ಕೂಡ ನಿಮ್ಮ ಜೊತೆಲೇ ಕೆಲಸ ಮಾಡ್ತಿದ್ದು ಒಂದು ಕಾಲದಲ್ಲಿ. ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಆವಾಗ ಈಗ ಶಾಲಾ ಶಿಕ್ಷಣ ಇಲಾಖೆ. ನಾನು ಕೂಡ ನಿವೃತ್ತನಾಗಿ ಸುಮಾರು ಒಂದು 20 ವರ್ಷ ಆಗ್ತಾ ನಿವೃತ್ತನಾಗಿ. ಇಲ್ಲಿರ್ತಕ್ಕಂಥ ಎಷ್ಟೋ ಜನ ನಾನು ಇದ್ದಾಗ ಕೆಲಸ ಸೇರೋರು ಇದ್ದಾರೆ ಅಂತ ಕಾಣಿಸುತ್ತೆ ನನಗೆ. ನಾನು ಅನುದಾನ ಶಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದೆ ಒಂದು 10 ವರ್ಷ. ಬರೀ ಗ್ರಾಂಡ್ ಸ್ಕೂಲ್, ಇಡೀ ಹಾಸ್ಟೆಲ್. ಇಲ್ಲೇ 13 ವರ್ಷ ಇದ್ದೆ. ಬೆಂಗಳೂರಿನ ಒಂದು 20 ವರ್ಷ ಇದ್ದೆ. ಕೊರಟಗೆರೆಯಲ್ಲಿ ನನ್ನ ಮೊದಲ ಅಪಾಯಿಂಟ್ಮೆಂಟ್ ಕೊರಟಗೆರೆ. ಅದು ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಕೊರಟಗೆರೆ, ಆಮೇಲೆ ಗುಬ್ಬಿ, ಹೀಗೆ ನನ್ನ ಬದುಕು ಕೂಡ ಜೊತೆಲೆ ನಾಟಕ, ಹರಿಕಥೆ, ಸಂಗೀತ, ಸಾಹಿತ್ಯ ಹೀಗೆ ಬಂದ್ಬಿಟ್ಟೆ. ಹಾಗಾಗಿ ನಿಮ್ಮೆಲ್ಲರ ಕೃಪೆಯಿಂದ ನಾನು ಈಗಾಗಲೇ ಎತ್ತರಕ್ಕೆ ಹೋಗು ಅಂತ ಹೇಳ್ತಿದ್ರು. ಎತ್ತರಕ್ಕೆ ಹೋಗಿದ್ರೆ ಹತ್ರಕ್ಕೆ ಹೋಗಲ್ಲ. ಎತ್ತರಕ್ಕೆ ಹೋದಷ್ಟು ಜನ ಹತ್ರಕ್ಕೆ ಬರ್ತಾರೆ. ಎತ್ತರಕ್ಕೆ ಹೋಗೋದನ್ನ ನಾವು ಕಲಿಬೇಕು. ಅದಕ್ಕೆ ನಾನು ಇನ್ನೊಂದು ಮಾತು ಸೇರಿಸಿದೆ. ನೀವು ಎತ್ತರಕ್ಕೆ ಹೋಗ್ತೀವಿ ಅಂದ್ರಲ್ಲ, ಹತ್ರಕ್ಕೆ ಬರೋದಕ್ಕೆ ಎತ್ತರ ಕಾರಣ. ಅದನ್ನೆಲ್ಲ ನೀವು ಮಾಡ್ಕೊಡಿ. ಚೆನ್ನಾಗಿ ಓದಬೇಕು ಕಾವ್ಯಗಳನ್ನ. ನಾನು ಕನ್ನಡ ನಾನು ಓದ್ದಂಗೆ ನೀವೆಲ್ಲ ಓದ್ಕೊಡಿ ಅಂತ ಹೇಳ್ತಾನೆ. ಕಾವ್ಯಗಳನ್ನು ಚೆನ್ನಾಗಿ ಓದ್ಕೊಂಡ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿ ಬರುತ್ತೆ. ಒಳ್ಳೊಳ್ಳೆ ವಿಷಯಗಳನ್ನು ತಿಳ್ಕೊಡಿ, ಓದ್ಕೊಡಿ. ಇಬ್ಬರಿಗೆ ಸನ್ಮಾನ ಆಗಿರೋದು. ನಾನು ಅವ್ರ ಜೊತೆ, ಅವ್ರ ಕುಟುಂಬದ ಜೊತೆಲೇ ಕೂತಿದ್ದೆ. ಈಗ ನಾನು ಅಲ್ಲಿ DC ಆಫೀಸರ್, ನನಗೆ ಗೊತ್ತೇ ಇಲ್ಲ, ಇದೆಲ್ಲ ಗೊತ್ತೇ ಇಲ್ಲ. ಗೋವಿಂದರಾಜನು ಹೇಳಿಲ್ಲ ಅವನಿಗೆ. ಅವ್ರು ಬಂದ್ಬಿಟ್ಟು ನಮ್ಮ ಛಲವಾದಿ ನೋಡಿ ಸನ್ಮಾನ ಇದೆ, ಬರಲೇಬೇಕು. ಅವನು ಸಿನಿಮಾದಲ್ಲಿ ಬೇರೆ ಪಾಠ ಮಾಡ್ತಿದ್ದಾನೆ ಈಗ. ಕನ್ನಡ ಪಬ್ಲಿಕ್ ಸ್ಕೂಲ್ ಅಂತ ಅದೊಂದು ಸಿನಿಮಾದಲ್ಲಿ ಒಳ್ಳೆ ಪಾಠ ಮಾಡ್ತಿದ್ದ ನಮ್ಮ ಮಗ. ಅವನು ಎಲ್ಲ ಪಾಠ ಮಾಡ್ತಿದ್ದ. ಎಲ್ಲಿ ಉತ್ತರ ಕರ್ನಾಟಕ, ಎಲ್ಲಿ ನಮ್ಮ ಹಳೆ ಮೈಸೂರು ಭಾಗ, ಮಧ್ಯ ಭಾಗ, ಎಲ್ಲ ನಮ್ಮ ಅವಿನಾಭಾವ ಸಂಬಂಧನ ಅದು ತೋರಿಸುತ್ತೆ. ನಾವೆಲ್ಲೇ ಇದ್ರೂ ಕೂಡ ಒಂದು ಭಾವ ಇಲ್ಲಿಗೆ ಬಂದು ಆ ಸ್ಕೂಲ್ನು ನಾನು ಗ್ರಾಂಟಿನಿಂದ ಹಿಡಿದು ಅದರ ರೆಕಗ್ನಿಷನ್ನು, ಮೇಂಟೆನೆನ್ಸ್ ಗ್ರಾಂಟ್ ಎಲ್ಲ ನಾನೇ ಮಾಡ್ತಿದ್ದದ್ದು. ಮುಂಚೆಯ ನಾನು ಒಂದೇ ಏಜ್ನವರು. ಅವನ ಯಜಮಾನ್ರ ಹತ್ರ ಇದ್ದ. ಆಮೇಲೆ ಬಿಟ್ಟ ಸ್ಕೂಲ್ ಶುರು ಮಾಡಿದ. ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟೇ ಇರಲಿ. ನಾವೆಲ್ಲ ಒಂದು ಬಳಗ ಅಂತ ತಿಳ್ಕೊಂಡು ಇಷ್ಟು ಚೆನ್ನಾಗಿ ನೀವು ಒಗ್ಗಟ್ಟಾಗಿ ಬಂದು ಇಲ್ಲಿ ಕೂತ್ಕೊಂಡಿದ್ದೀರಲ್ಲ. ಛಲವಾದಿ ಅನ್ನೋದಕ್ಕೂ 4 ಅಕ್ಷರನೇ, ಸ್ವಾಭಿಮಾನ ಅನ್ನೋದಕ್ಕೂ 4 ಅಕ್ಷರ. ಸ್ವಾಭಿಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್. ಛಲವಾದಿನೂ ಕೂಡ ಹತ್ತತ್ರ ಆ ಅಕ್ಷರಗಳಿಗೆ ಬರ್ತಾದ್ರಿಂದ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂತೆ ಒಂದು ಕಥಾ ಕೀರ್ತನೆ ಕರ್ನಾಟಕದಾದ್ಯಂತೆಲ್ಲ ಡೆಲ್ಲಿನಲ್ಲಿ ಮಾಡಿದೆ. ಅಂಬೇಡ್ಕರ್ ದರ್ಶನ ಅಂತ ಹರಿಕಥೆ ಕರ್ನಾಟಕದಲ್ಲ, ಭಾರತ ದೇಶದಲ್ಲಿ ಯಾರೂ ಮಾಡಿಲ್ಲ. ಹರಿಕಥೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಭಕ್ತಿಯಿಂದ ಕರ್ಕೊಂಡು ಬಂದವನೇ ನಾನು. ಯಾರು ಮಾಡೋಕ್ಕಾಗಿಲ್ಲ. ಅದನ್ನು ನಾನು ಮಾಡಿದ್ದೇನೆ. ಬುದ್ಧನ ಮಾಡಿದ್ದೇನೆ. ಯಜಮಾನರೇ ಮಾಡಿಸಿದ್ದಾರೆ ನನ್ನ ಕಡೆಯಿಂದ.
ಬೇಕಾದಷ್ಟು ಸೀರೆಗಳಾಗಿದೆ. ನನ್ನ ಸುಮ್ಮನೆ ಲಕ್ಷ್ಮಣದಾಸ್ ಅಂತ ಓದಿದ್ರೆ ಬೇಕಾದಷ್ಟು ಹಾಡುಗಳು ಬರ್ತದೆ ನಿಮಗೆಲ್ಲ. ನಾನು ರಂಗಭೂಮಿ, ಹರಿಕಥೆ, ನಾಟಕ, ಸಂಗೀತ ಇದರಲ್ಲೇ ಬಂದವರು. ನನಗೇನೇನು ಸಿಕ್ಬೇಕು ಎಲ್ಲ ಸಿಕ್ಕಾಗೋಗ್ಬಿಟ್ಟಿದೆ. ಎಲ್ಲ ಒಂದೇ ಒಂದು ಸಿಕ್ಬೇಕಾಗಿರೋದು ಅದು ಈ ಸಲ ಓದಲಿಕ್ಕೆ ನೋಡ ಏನಾಗಿದೆ. ಯಾಕೆಂದ್ರೆ ನೀವೆಲ್ಲ ಹಂಗೆ ಬೆಳಿಬೇಕು ಅಂತ ನಾನು ಹೇಳೋದು.